ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಇನ್ನೊಂದು ಹೊಸ ವ್ಲಾಗ್ಗೆ ವೆಲ್ಕಮ್. ಇವತ್ತು ಏನು ಮಾಡ್ತಾ ಇದೀವಿ ಜಯಮ್ಮ? ಮ್ಯಾಗಿಗೆ ಎಗ್ ಮ್ಯಾಗಿ ಮಾಡ್ತಾ ಇದೀವಿ. ಎಲ್ಲ ಸೆಟಪ್ ರೆಡಿ ಇದೆ, ಬಾಣಲಿ ಎಲ್ಲ ರೆಡಿ ಐತೆ. ಜಯಮ್ಮ ಹೇಳ್ಕೊಡ್ತಾರೆ ಇವಾಗ ಮಾಡೋದು ಏನೇನು ಅಂತ. ಹಂಗೆ ನೋಡಿ, ಇವಾಗ ಕಂಟಿನ್ಯೂ ಆಗುತ್ತೆ ವ್ಲಾಗ್. ಫಸ್ಟ್ ಏನು ಮಾಡ್ಬೇಕು ಜಯಮ್ಮ? ಗ್ಯಾಸ್ ಹಚ್ಚಬೇಕು. ಹಿಂಗೆ ಗ್ಯಾಸ್ ಹಚ್ಚೋದು ನೋಡಿ, ಜಯಮ್ಮ ತೋರಿಸ್ತವ್ರೆ. ನೆಕ್ಸ್ಟು ಎಣ್ಣೆ ಅದು ಎತ್ ಮಡಗು ಗಾಯ್ಸ್. ಒಂದು ಸ್ವಲ್ಪ ಕಾಯ್ಬೇಕದು ಎಣ್ಣೆ. ಏನದು ತವಾ, ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ಬಾಂಡ್ಲಿ. ಏನು ಕಾಯ್ಬೇಕು ಜಯಮ್ಮ? ಬಾಣಲೆ ಕಾಯಬೇಕು, ಎಣ್ಣೆ ಹಾಕು. ಇವಾಗ ಗೈಸ್ ಇಷ್ಟು ಎಣ್ಣೆ ಹಾಕೋತಾ ಇದೀವಿ. ಎಗ್ ಮ್ಯಾಗಿ ಮಾಡ್ತಾ ಇರೋದು. ಎಣ್ಣೆ ಇಷ್ಟ ಹಾಕೊಳ್ಳಿ ಸಾಕು. ನೆಕ್ಸ್ಟ್ ಬೇಕಂದ್ರೆ ಇನ್ನೇನು ಹಾಕ್ಬೇಕು ಜಯಮ್ಮ? ಈರುಳ್ಳಿ. ಕಾಯ್ಬಾರ್ದ ಎಣ್ಣೆ ಕಾಯಲಿರು ಗೈಸ್. ಫಸ್ಟು ಅದು ಕಾಯಬೇಕು. ನೆಕ್ಸ್ಟ್ ಈಗ ಈರುಳ್ಳಿ ಹಾಕ್ತಿದ್ದೀವಿ. ಎಣ್ಣೆ ಹಾಕೊಂಬರ್ತಿಲ್ಲ. ಹಾಂ, ಎಣ್ಣೆ ಎಲ್ಲ ಹಾಕೋ. ಸಾಕಷ್ಟೇ, ಇನ್ನೆಷ್ಟು ಸಾಕು. ಇವಾಗ ಈರುಳ್ಳಿ ಹಾಕ್ತಾ ಇದ್ದೀವಿ. ಆನಿಯನ್ ಫುಲ್ಲು ಫ್ರೈ ಆಗಬೇಕು. ಎಗ್ ಮ್ಯಾಗಿ ಟ್ರೈ ಮಾಡಿ, ಯಾರೋ ಟ್ರೈ ಮಾಡಿರಲ್ಲ ಅನ್ಕೊಂತೀನಿ. ಇಪ್ಪಿ ಮ್ಯಾಗಿ ಇದು. ಇಪ್ಪಿ ಮ್ಯಾಗಿ ಇದು. ಮ್ಯಾಗಿ ಮಸಾಲ, ಅದು ಮ್ಯಾಜಿಕ್ ಮಸಾಲ. ಮ್ಯಾಜಿಕ್ ಮಸಾಲ ಅಂದರೆ ಇದು ಸಾಂಬಾರ್ ಮಸಾಲ, ಮಟನ್ ಸಾಂಬಾರ್ ಮಸಾಲ. ಇದು ಖಾರದ ಪುಡಿ, ಇದು ಗರಂ ಮಸಾಲ ಲೈಟಾಗೆ. ಮತ್ತು ಪೆಪ್ಪರ್ ಪೌಡ್ರ್ ಬೇಕು, ಸಾಲ್ಟ್ ಬೇಕು, ಎಗ್ ಬೇಕು, ಮ್ಯಾಗಿ ಬೇಕು, ಸ್ವಲ್ಪ ನೀರು ಬೇಕು. ಮ್ಯಾಗಿ ಬೇಯಕ್ಕೆ ನೀರು. ಏನು ಜಯಮ್ಮ? ಎಷ್ಟು ತಿಂತೀಯ ಮ್ಯಾಗಿ ಇವಾಗ? ಎಷ್ಟು ಹಾಕ್ಬಿಡ್ತೀಯ ತಿನ್ನೋದು? ತಿಂದಿದ್ದೀಯ ಎಗ್ ಮ್ಯಾಗಿ ನಾನು ಮಾಡೋದು? ಇಲ್ಲ ಹಾಂ, ಇಲ್ಲ, ಇವತ್ತೇ ಫಸ್ಟ್. ನೋಡ್ದಾ ಗೈಸ್, ಎಗ್ ಮ್ಯಾಗಿ ತಿಂದವ್ರೆ 2-3 ಸಲ. ಬಟ್ ಗ್ಯಾಪ್ನ ಇಲ್ಲ ಅವ್ರಿಗೆ. ಇವಾಗ ಟೇಸ್ಟ್ ಕೊಡೋಣ ಬನ್ನಿ, ಹೆಂಗಿರುತ್ತೆ ನೋಡೋಣ. ಗೈಸ್ ಇವಾಗ ಈರುಳ್ಳಿ ಎಲ್ಲ ಬಂದೈತೆ. ಒಂಚೂರು ಬೇಕಬೇಕು ನಾವು. ಗೈಸ್ ಈರುಳ್ಳಿ ಈ ಥರ ರೋಸ್ಟ್ ಆಗೈತೆ ಸ್ವಲ್ಪ. ಸೊ ಇವಾಗ ಮೊಟ್ಟೆ ಹೊಡೆದು ಹಾಕೋದಷ್ಟೇ ಡೈರೆಕ್ಟು. ಎಷ್ಟು ಮೊಟ್ಟೆ ಹಾಕ್ಬೋದ್ರಿಯಮ್ಮ? 5 ಹಾಕು. 5 ಮೊಟ್ಟೆ ಒಬ್ಳೆ ತಿಂತೀಯ? ಇಲ್ಲ, 5 ಮೊಟ್ಟೆ ಹಾಕಿದ್ದೀವಿ ಹೇಳ್ತೀವ. ರೈಸ್ ಮೊಟ್ಟೆ ಹಾಕ್ಬಿಟ್ಟು ಜಾಸ್ತಿ ಮಿಕ್ಸ್ ಮಾಡಬೇಡಿ, ಸ್ವಲ್ಪ ಅದು ಬೇಯಲಿ, ಅವಾಗ ದಪ್ಪ ದಪ್ಪಗಿರುತ್ತೆ. ಸ್ಮೆಲ್ಲೆಲ್ಲ ಹೋಗ್ಬೇಕು, ಹಸಿ ಸ್ಮೆಲ್ ಅಲ್ವಾ? ಆಮೇಲೆ ಖಾರದ ಪುಡಿ. ಗೈಸ್ ಇದಕ್ಕೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ ಇವಾಗಲೇ, ಆಮೇಲೆ ಆ್ಯಡ್ ಮಾಡಿದ್ರೆ ಚೆನ್ನಾಗಿರಲ್ಲ. ಹಾಂ, ಸಾಕಿಷ್ಟು. ಒಂದು ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿ, ಒಂಚೂರು ಗರಂ ಮಸಾಲ ಹಾಕೊಳ್ಳಿ. ಇದು ಸಾಂಬಾರು ಖಾರದ ಪುಡಿ, ಚಿಕನ್ ಸಾಂಬಾರು. ಮಿಕ್ಸ್ ಮಾಡಿ. ಇದಕ್ಕೆ ಸ್ವಲ್ಪ ಪೆಪ್ಪರ್ ಆ್ಯಡ್ ಮಾಡ್ಕೊಳ್ಳಿ.
ನೀನೇನು ಮಾಡಲ್ವ ಜಯಮ್ಮ ಅಡುಗೆ? ಮಾಡ್ತಾ ಇದೀವಲ್ಲ, ಏನು ಅಡುಗೆ? ಎಗ್ ಮಸಾಲ. ಏನು? ಎಗ್ ಮಸಾಲ. ಏನಿದು? ಮ್ಯಾಗಿ, ಎಗ್ ಮ್ಯಾಗಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಸದ್ಯ ಯಪ್ಪ. ಇಷ್ಟು ಬಂದಿದ್ರೆ ಸಾಕು. ಇವಾಗ ನೀರು ಆ್ಯಡ್ ಮಾಡ್ಕೊಳ್ಳಿ. ಏನಪ್ಪ ನೀರು ಆ್ಯಡ್ ಮಾಡ್ತಾವನೆ ಅಂತ ಅಂದ್ಕೊಂಡು ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಇನ್ನೊಂದು ಚೂರು ಕೊಡು, ಇನ್ನೂ ಒಂದು ಲೋಟ ಬೇಕು. ಇದು ಈ ಥರ ಕಾಣಿಸುತ್ತೆ, ಬಟ್ ಮ್ಯಾಗಿ ಹಾಕಿದ್ಮೇಲೆ ಹಾಕು. ಇನ್ನೂ ಹಾಕು, ಇನ್ನರ್ಧ ಹಾಕು. ನೋಡಿ, ಮ್ಯಾಗಿ ಮಾಡ್ತಾಯಿದ್ರೆ ನಮ್ಮ ಅಪ್ಪ ಅಮ್ಮ ಇಬ್ಬರು ವ್ಲಾಗ್ ನೋಡ್ತಾವ್ರೆ. ನಮ್ಮ ವ್ಲಾಗೇ ಅದು, ಟಿ ವಿಗೆ ಹಾಕೊಂಡು ನೋಡ್ತಾವ್ರೆ. ನಮ್ಮ ಚಿಟ್ಟಿ ವೆಯ್ಟಿಂಗ್. ಏನು ತಿಂತೀಯ ಚಿಟ್ಟೆ? ಹಾಂ, ಎಲ್ಲ ಮಸಾಲೆ ಏನಿತ್ತು ಎಲ್ಲ ಆ್ಯಡ್ ಮಾಡ್ಕೊಳ್ಳಿ. ಇದು ಮ್ಯಾಗಿ ಮಸಾಲ, ಅದು ಏನದು ಮಟನ್ ಸಾಂಬಾರು ಪೌಡ್ರು, ಇದು ಖಾರದ ಪುಡಿ, ಯಾಕಂದರೆ ಮೆಣಸಿನ್ಕಾಯಿ ಹಾಕಿಲ್ಲ ನಾವು ಅದಕ್ಕೆ. ಇದು ಗರಂ ಮಸಾಲ ಒಂಚೂರು ಲೈಟಾಗಿ ಅಷ್ಟೇ. ಇಷ್ಟೂ ಹಾಕೊಂಬಿಡಿ ಇದಕ್ಕೆ ಫುಲ್ಲು. ಇಷ್ಟು ಹಾಕಿದ್ಮೇಲೆ ಇದಕ್ಕೆ ಒಂಚೂರು ಪೆಪ್ಪರ್ ಆ್ಯಡ್ ಮಾಡಿ, ಇನ್ನೊಂಚೂರು. ಸೊ ಖಾರದ ಪುಡಿ ಇಲ್ವಲ್ಲ, ನಮ್ಮ ಖಾರದ ಪುಡಿ ಕೆಲಸ ಇದೇ ಮಾಡುತ್ತೆ. ಸೊ ಇದನ್ನು ಪೂರ್ತಿ ಮಿಕ್ಸ್ ಮಾಡಿ, ಈಗ ಇದು ಕುದಿಯೋ ಗಂಟ ವೆಯ್ಟ್ ಮಾಡಿ. ಇದು ಕುದ್ಮೇಲೆ ಮ್ಯಾಗಿ ಆ್ಯಡ್ ಮಾಡಬೇಕು. ಗೈಸ್, ಆಂಟಿ ಬಿದೋಗಿದ್ನ ರಿಪ್ಲೈ ಹಾಕಿ ನೋಡ್ಬಿಟ್ಟು ನಗ್ತಾವ್ರೆ. ಹಾಂ, ಪಾಪ ಆಂಟಿ. ಜಯಮ್ಮ ಅಂತೂ ಕಾಯ್ತವ್ರು ಮ್ಯಾಗಿ ತಿನ್ನಕ್ಕೆ, ಇಲ್ಲೇ ನಿಂತ್ಕೊಂಡು. ಹಲೋ ಜಯಮ್ಮ, ತಿಂದಿದ್ದೆಲ್ಲ ಹೆಂಗಿತ್ತು ಜಯಮ್ಮ? ನಮ್ಮ ಮೊದಲು ಮಾಡಿದಾಗ ಚೆನ್ನಾಗಿತ್ತಾ? ಮಾಡ್ಕೊಂಡು ತಿನ್ಬೋದಾ? ಗೈಸ್, ಇದು ಕುದಿ ಬಂದೈತೆ. ಇದು ಸ್ವಲ್ಪ ಕುದಿ ಬರಬೇಕು, ಹಂಗಂದರೆ ಮೊಟ್ಟೆದು ಫ್ಲೇವರ್ ಎಲ್ಲ ಇದಕ್ಕೆ ಸ್ವಲ್ಪ ಬರಬೇಕು. ಈ ಲಿಕ್ವಿಡ್ ಐತಲ್ಲ ಮಸಾಲೆಗೆ, ಈ ಮಸಾಲೆಗೆ ಆ ಫ್ಲೇವರ್ ಬಂದ್ರೇ ಅಲ್ವಾ ಜಯಮ್ಮ? ಏನಂತಾರೆ ಅದನ್ನ? ಚೆನ್ನಾಗಿರ್ತದೆ. ಸೊ ನೀವು ಟ್ರೈ ಮಾಡಿ ಎಗ್ ಮ್ಯಾಗಿ. ನಾವು ಯೂಸ್ ಮಾಡಿರೋದು ಇಪ್ಪಿ ಮ್ಯಾಗಿ. ಇದು ಯಾವುದಾದ್ರು ಮ್ಯಾಗಿ ಇಲ್ಲಿ ನಾವು ಮಾಡಿಲ್ಲ ಇದುವರೆಗೂ. ಹಾಂ, ಕುದಿ ಬಂದಿದೆ ಗೈಸ್. ಇವಾಗ ಆ್ಯಡ್ ಮಾಡೋಣ ಮ್ಯಾಗಿ ಒಂದು 4 ಪ್ಯಾಕೆಟ್ಸ್ ಇದೆ. ಎಲ್ಲ ಕೈ ಎತ್ತಿದೆಲ್ಲ ಇತ್ತು. 4 ಪ್ಯಾಕೆಟ್ಸ್ ಇದೆ. ಇದು ನನಗೆ ಹಾಕೋದಷ್ಟೇ. 1 2 ಗೈಸ್, ಇದೊಂದು 5-6 ಮಿನಿಟ್ಸ್ ಹಿಂಗೆ ಬೇಯಬೇಕು ಗೈಸ್. ಮ್ಯಾಗಿಗೆ ಸಾಲ್ಟ್ ಆ್ಯಡ್ ಮಾಡಿಲ್ಲ, ಸಾಲ್ಟ್ ಆ್ಯಡ್ ಮಾಡ್ಕೊಂಬಿಡಿ. ನೀನು ಮಾಡ್ಕೊಡ್ತೀಯ? ಯಾರಾದರೂ ಕರೆದ್ರೆ ಮಾಡ್ಕೊಡಿ ಅಂದರೆ ನೋಡ್ಕೊಂಡಿದ್ದಿಲ್ಲ ಈಗ. ಮಾಡ್ಕೊಡ್ತೀವಿ ಎಗ್ ಮ್ಯಾಗಿ. ಎಗ್ ಮ್ಯಾಗಿ ಆರ್ಡರ್ಗಳಿದ್ರೆ ಕರೀರಿ, ನಮ್ಮನ್ನ ಮನೆಗೆ ಬಂದು ಮಾಡ್ಕೊಡ್ತೀವಲ್ವಾ? ಹಾಂ, ಬಂದು ಮಾಡ್ಕೊಡ್ತೀವಿ. ಎಗ್ ಮ್ಯಾಗಿನ ನೀನೇ ಬೇಕಾ ಮಾಡ್ಕೊಡಕ್ಕೆ? ಅವ್ರು ಬರಲ್ವಲ್ಲ, ನಾವು ಮಾಡ್ಕೊಡೋದು. ಮೊನ್ನೆ ಎಲ್ಲ ಕುಕ್ಕರ್ ಇಕ್ಬಿಟ್ಟು ಡಮ್ ಅನ್ಸವ್ರೆ ಮನೆ ಪೂರ್ತಿ ನಮ್ಮ ಜಯಮ್ಮ. ಅವ ಜಯಮ್ಮ, ಹೆಂಗ್ ಜಯಮ್ಮ ಡಮ್ ಅನ್ಸ್ತದ ಕುಕ್ಕರು? ಕುಕ್ಕರ್ ಅನ್ನಕ್ಕಿಟ್ಟು ಅಕ್ಕಿ ತೊಳೆದು, ಹಾಂ, ರಬ್ಬರ್ ಸರಿ ಇಲ್ಲ, ಅನ್ನಕ್ಕೆ ಇಕ್ಬಿಟ್ಟು ಅಕ್ಕಿ ತೊಳ್ದ? ಅಕ್ಕಿ ತೊಳೆದು ಆಮೇಲೆ ಡಮಾರ್ ಅಂತ ಎಂತಕ್ಕದು ಏನಾಗಿತ್ತು ಅಂತ ಡಮಾರ್ ಅಂತೂ? ಅದು ರಬ್ಬರ್ ಹೋಗಿತ್ತು. ಗೊತ್ತಿದ್ರು ಮತ್ತೆ ಎಂತಕ್ಕೆ ಅದ್ರಲ್ಲಿ ಇಟ್ಟೆ? ರಬ್ಬರ್ ಹೋಗಿತ್ತು ಅಂತ ಗೊತ್ತಿತ್ತಾ? ಹಾ, ಗೊತ್ತಿದ್ರು ಇಟ್ಟ? ಎಂತಕ್ಕೆ? ಸುಮ್ಮನೆ ನೋಡಿ, ಈ ಥರ ಎಲ್ಲ ಸರ್ಕಸ್ ಮಾಡ್ತಾರೆ ಮನೇಲಿ. ದೀಪಾವಳಿಗೆ ಪಟಾಕಿ ಹಚ್ಚಕ್ಕಾಗಲ್ಲ ಅಂದ್ಬಿಟ್ಟು ಮನೇಲಿ ಈ ಥರ ಕುಕ್ಕರ್ ಡಮ್ ಅನ್ಸೋದು ನಮ್ಮ ಜಯಮ್ಮ. ಇನ್ನೊಂದು 2 ಮಿನಿಟ್ಸ್ ಬಂದರೆ ಸಾಕಿದು. ಆಗಿದೆ ಆಲ್ರೆಡಿ. ಒಂದು 2 ಮಿನಿಟ್ಸ್ ಜಾಸ್ತಿ ಫ್ರೈ ಮಾಡಿ, ಬೇಯಿಸಿ ಚೆನ್ನಾಗಿರೋದು.
ಹಾಂ ಗ್ಯಾಸ್ ಆರೋಯ್ತು. ನಾನು ಹೇಳ್ದಂಗೆ ಇವಾಗ ಮ್ಯಾಗಿ ರೆಡಿ ಆಗಿದೆ. ಇನ್ನೊಂದು ಫೈನಲ್ ಟಚ್ ಅಪ್ ಒಂದು ಡಿಶ್ ಬರುತ್ತೆ, ಹಾಫ್ ಬಾಯ್ಲ್. ಬ್ಯಾಚುಲರ್ಸಿಗೆ ಗೊತ್ತಿದೆ ಏನು ಅಂತ ಹಾಫ್ ಬಾಯ್ಲ್ ಅಂದರೆ. ಸೊ ಇವಾಗ ಅದ್ರ ಜೊತೆ ಹಾಫ್ ಬಾಯ್ಲ್ ಆ್ಯಡ್ ಮಾಡ್ತೀನಿ, ಯಾಕಂದರೆ ನಮ್ಮ ಡ್ಯಾಡಿನೂ ತಿಂತಾರೆ. ಸೊ ಎಗ್ಗಿಗೆ ಚೆನ್ನಾಗಿರುತ್ತೆ, ಎಗ್ ಐಟಮ್ಸ್ ಎಲ್ಲ ಹಾಫ್ ಬಾಯ್ಲ್ ಇದ್ರೇ ಚೆನ್ನಾಗಿರುತ್ತೆ. ಚಿಕನ್ಗೂ ಅಷ್ಟೇ ಹಾಫ್ ಬಾಯ್ಲ್ ಎಲ್ಲ ತಿಂದರೆ ಚೆನ್ನಾಗಿರುತ್ತೆ. ಹಾಫ್ ಬಾಯ್ಲ್ ಮಾಡ್ತೀನಿ ನೋಡಿ. ಈಗ ಗೈಸ್ ಹಾಫ್ ಬಾಯ್ಲ್ಗೆ ಫಸ್ಟು ಎಣ್ಣೆ ಹಾಕೋದು. ಎಣ್ಣೆ ಹಾಕ್ಕೊಂಡು ಈ ಮೊಟ್ಟೆ ಹೊಡೆದು ಹಾಕೋದು. ಅಮ್ಮ ಮೊಟ್ಟೆ ಹೊಡೆದು ಹಾಕ್ತವ್ರೀಗ ಹಾಫ್ ಬಾಯ್ಲ್ಗೆ. ಮೊಟ್ಟೆ ಹೊಡೆದೋಗ್ಬಾರ್ದು, ಎಲ್ಲೋ ಕಲರು. ಇದಕ್ಕೆ ಪೆಪ್ಪರ್ ಆ್ಯಡ್ ಆಗುತ್ತೆ, ಲೈಟಾಗಿ ಪೆಪ್ಪರ್. ಸಾಲ್ಟ್ ಹಾಕ್ಬೇಕು. ನೆಕ್ಸ್ಟು ಇದನ್ನು ನೀಟಾಗಿ ಲಿಫ್ಟ್ ಮಾಡಬೇಕು. ಇದನ್ನು ಮಾಸ್ಟರ್ ಮಾಡಿದರೆ ಅಷ್ಟೇ ಲಿಫ್ಟ್ ಮಾಡೋಕ್ಕಾಗದು. ನೀವು ಸುಮ್ಮನೆ ಹಾಕ್ಬಿಟ್ಟು ಎತ್ಬಿಡೋಕ್ಕಾಗಲ್ಲ. ಅವಾಗ ಇದು ಎತ್ತಿದ್ರೇ ನಿಮಗೆ ಆಗೋದು. ಇನ್ನೂ ಒಂದು ಮೊಟ್ಟೆ ಇದೆ ನಿಮಗೆ ರೆಡಿಯಾಗಿದೆ, ನಮ್ಮ ಎಗ್ ಮ್ಯಾಗಿ ಮತ್ತು ಹಾಫ್ ಬಾಯ್ಲ್. ಸೊ ನಮ್ಮ ಡ್ಯಾಡಿಗೆ ಇವಾಗ ಕೊಡ್ತಾಯಿದ್ದೀನಿ, ನೋಡೋಣ ಟೇಸ್ಟ್ ಹೆಂಗೈತೆ ಅಂತ ಹೇಳ್ತಾರೆ. ಬಿಸಿ ಇರುತ್ತೆ. ಚೆನ್ನಾಗಿದೆ ಗಾಯ್ಸ್, ಹೊಸದು ಅನುಭವ. ನೀವು ಮನೇಲಿ ಮಾಡ್ಕೊಳ್ಳಿ ಅರ್ಜೆಂಟ್ಗೆ, ಚೆನ್ನಾಗಿರುತ್ತೆ. ನಮ್ಮ ಜಯಮ್ಮ ಇವಾಗ ಟೇಸ್ಟ್ ನೋಡ್ತಾರೆ. ಬಿಸಿ ಇರುತ್ತೆ, ಮೆಲ್ಲಗೆ ತಿನ್ನು. ಪರವಾಗಿಲ್ಲ, ಚೆನ್ನಾಗಿದೆ. ಮ್ಯಾಗಿ ಮಾಡ್ಕೊಂಡು ಅರ್ಜೆಂಟಿಗೆ ತಿನ್ಬೋದು. ಗೈಸ್ ನಾನು ಟ್ರೈ ಮಾಡ್ತಾ ಇದ್ದೀನಿ ಮ್ಯಾಗಿ, ಹೆಂಗಿದೆ ಅಂತ ಹೇಳ್ತೀನಿ. ಚೆನ್ನಾಗಿದೆ. ಸೊ ನೀವು ಟ್ರೈ ಮಾಡಿ, ಮ್ಯಾಗಿ ಹೆಂಗೆ ಬಂತು, ಚೆನ್ನಾಗಿದೆಯೇನೋ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಇವತ್ತಿನ ಬ್ಲಾಗ್ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ ಬರ್ತಾ ಇರುತ್ತೆ. ಬಾಯ್ ಬಾಯ್.